ಓಂ ಶಾಂತಿ. ಬಾಜೋಲಿ ಆಟವನ್ನು ನೆನಪು ಮಾಡಿ. ಈ ಆಟದಲ್ಲಿ ಇಡೀ ಚಕ್ರದ ಬ್ರಹ್ಮ ಮತ್ತು ಬ್ರಾಹ್ಮಣರ ರಹಸ್ಯವು ಸಮಾವೇಶವಾಗಿದೆ. ಸಂಗಮ ಯುಗದಲ್ಲಿ ಎಲ್ಲ ಮಕ್ಕಳಿಗೆ ಈಶ್ವರನಲ್ಲಿ ಯಾವ ಗುಣಗಳಿವೆಯೋ ಅವನ್ನು ನಿಮಗೆ ಆಸ್ತಿಯಲ್ಲಿ ಕೊಡುತ್ತಾರೆ. ನಿಮ್ಮ ಬುದ್ಧಿ ವಜ್ರ ಸಮಾನ ವಾರಸವಾಗಿರುತ್ತದೆ. ಈಗ ನಾವು ಬ್ರಾಹ್ಮಣರಾಗಿ ತಂದೆಯಿಂದ ಬಹಳ ದೊಡ್ಡ ಖಜಾನೆಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಸರ್ವಗುಣಗಳಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳುತ್ತಿದ್ದೇವೆ. ನೀವು ಮಕ್ಕಳ ಮೇಲೆ ಅವಿನಾಶಿ ಬೆಹದಿನ ದಶೆ ಇದೆ. ವೃಕ್ಷಪತಿಯು ಸಚ್ಚಿತ್ ಆನಂದ ಸ್ವರೂಪನಾಗಿದ್ದಾರೆ. ವೃಕ್ಷದಿಂದ ಮೊಟ್ಟಮೊದಲು ಬ್ರಾಹ್ಮಣರು ಬಂದರು. ಬೀಜರೂಪ ಶಿವತಂದೆಯಾಗಿದ್ದಾರೆ. ನಂತರ ಬ್ರಹ್ಮರವರ ಮೂಲಕ ಬ್ರಾಹ್ಮಣರು ರಚಿಸಲ್ಪಟ್ಟರು. ಪ್ರಜಾಪಿತ ಬ್ರಹ್ಮನ ದತ್ತು ಮಕ್ಕಳು ಬೇಕು ಅಂದಾಗ ಅವಶ್ಯವಾಗಿ ಮಮ್ಮಾರವರು ಬೇಕು. ಈಗ ನೀವು ಎಷ್ಟು ವಿಶಾಲ ಬುದ್ಧಿಯವರಾಗಿದ್ದೀರಿ. ಬ್ರಾಹ್ಮಣರಿಂದ ಮತ್ತೆ ದೇವತೆಗಳಾಗುತ್ತೀರಿ. ಈಗ ನೀವು ಈಶ್ವರಿಯ ಬುದ್ಧಿಯವರಾಗಿದ್ದೀರಿ. 2 ಪ್ರಕಾರದ ಯೋಗಗಳಿದೆ. ಅದು ಹಠಯೋಗ, ಇದು ರಾಜಯೋಗವಾಗಿದೆ. ಅದು ಹದ್ದಿನದಾಗಿದೆ, ಇದು ಬೇಹದ್ದಿನದಾಗಿದೆ. ಅವರು ಮನೆ ಮಠವನ್ನು ಬಿಡುತ್ತಾರೆ, ನೀವು ಇಡೀ ಪ್ರಪಂಚದ ಸನ್ಯಾಸ ಮಾಡುತ್ತೀರಿ. ಜ್ಞಾನಸಾಗರನೆಂದು ಶಂಕರನಿಗೆ ಹೇಳಲಾಗುವುದಿಲ್ಲ. ಅವರು ಜೋಳಿಗೆಯನ್ನು ತುಂಬುವುದಿಲ್ಲ. ಶಂಕರನ ಮಾತೇ ಇಲ್ಲ. ಈ ವಿಷ್ಣು ಮತ್ತು ಬ್ರಹ್ಮ ಇಲ್ಲಿಯವರಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನಾನು ಜನನ ಮರಣದಲ್ಲಿ ಬರುವುದಾದರೆ ನಿಮ್ಮನ್ನು ತಮೋ ಪ್ರಧಾನದಿಂದ ಸತೋ ಪ್ರಧಾನರನ್ನಾಗಿ ಯಾರು ಮಾಡುತ್ತಾರೆ? ಮಾಡುವಂಥವರಂತೂ ಬೇಕಲ್ಲವೇ? ಸತ್ಯುಗದಲ್ಲಿ ನೀವು ಬಹಳ ಪವಿತ್ರ ಸುಖಿಯಾಗಿದ್ದೀರಿ ಎಂದು ಕರೆಯುತ್ತಿರಲಿಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ನಿಮ್ಮನ್ನು ಸುಖಿಯನ್ನಾಗಿ ಮಾಡಿ ನಾನು ವಾನಪ್ರಸ್ಥದಲ್ಲಿ ಹೋಗಿಬಿಡುತ್ತೇನೆ. ಜ್ಞಾನವು ಸಂಗಮ ಯುಗದಲ್ಲಿಯೇ ಸಿಗುತ್ತದೆ. ಇದರಿಂದ ನೀವು 21 ಜನ್ಮಗಳು ಪ್ರಾರಬ್ಧವನ್ನು ಪಡೆಯುತ್ತೀರಿ. ನಂಬರ್ವಾರು ತೇರ್ಗಡೆಯಾಗುತ್ತಾರೆ, ಅನುತ್ತೀರ್ಣರೂ ಆಗುತ್ತಾರೆ. ಮಕ್ಕಳಿಗೂ ಕಲಿಸಿಕೊಡಿ. ಅವರಿಗೂ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಹಕ್ಕಿದೆ. ಜ್ಞಾನದ ವಿನಾಶವಾಗುವುದಿಲ್ಲ. ಈ ದೇವಿ ದೇವತಾ ಧರ್ಮವಂತೂ ಎಲ್ಲದಕ್ಕಿಂತ ಮೊದಲಿನ ಮತ್ತು ದೊಡ್ಡ ಧರ್ಮವಾಗಿದೆ. ಮಾಯು ಬುದ್ಧಿಯನ್ನು ಸಂಪೂರ್ಣ ನಾಶಗೊಳಿಸಿ ಆದ್ದರಿಂದ ಈ ಸ್ಥಿತಿಯಾಗಿಬಿಟ್ಟಿದೆ. ಮಕ್ಕಳೇ ಮಾಯೆಯನ್ನು ಗೆಲ್ಲುವುದು ಯಾವುದೇ ಕಠಿಣವಾದ ಮಾತಲ್ಲ. ರಾಜಯೋಗವನ್ನು ಕಲಿಸುವವರು ಬೇಹದಿನ ತಂದೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು. ಇದರಲ್ಲಿ ಯಾವುದೇ ಬೇರೆ ಮಾತಿಲ್ಲ. ಪವಿತ್ರತೆಯದು ಮುಖ್ಯ ಮಾತಾಗಿದೆ. ವೃಕ್ಷಪತಿ ತಂದೆಯಿಂದ ಸುಖ, ಶಾಂತಿ, ಪವಿತ್ರತೆಯನ್ನು ತೆಗೆದುಕೊಳ್ಳಲು ತನ್ನನ್ನು ತಾನು ಅಕಾಲ ಮೃತ್ಯು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಈಶ್ವರಿಯ ಬುದ್ಧಿವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ತಂದೆಯಿಂದ ಸತ್ಯಕಥೆಯನ್ನು ಕೇಳಿ ಅನ್ಯರಿಗೂ ತಿಳಿಸಬೇಕಾಗಿದೆ. ಮಾಯಾಜೀತರಾಗಲು ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಬುದ್ಧಿಯಲ್ಲಿರಲಿ, ನಾವು ಕಲ್ಪ ವಿಜಯಿಗಳಾಗಿದ್ದೇವೆ. ತಂದೆಯು ನಮ್ಮ ಜೊತೆ ಇದ್ದಾರೆ. ರಾತ್ರಿಯಲ್ಲಿ ಇಂಥ ತಂದೆಯನ್ನು ನೆನಪು ಮಾಡಿ ಮಲಗಿಬಿಡಬೇಕು. ನೆನಪಿನಿಂದ ವಿಕರ್ಮ ವಿನಾಶ ಆಗುತ್ತದೆಯೇ ಹೊರತು ಜೀವಘಾತದಿಂದಲ್ಲ. ನಿರ್ಬಲರಿಂದ ಬಲವಾನರಾಗಿ ಅಸಂಭವವನ್ನು ಸಂಭವ ಮಾಡುವಂತಹ ಹಿಮ್ಮತ್ವಾನ್ ಆತ್ಮಭವ. ದೃಢ ಸಂಕಲ್ಪ ಮಾಡುವುದೇ ವ್ರತ ತೆಗೆದುಕೊಳ್ಳುವುದು. ಸತ್ಯವಾದ ಭಕ್ತರು ಎಂದು ವ್ರತವನ್ನು ಮರೆಯುವುದಿಲ್ಲ. ಹಿಮ್ಮತ್ನ ಬಚ್ಚೆ ಮದದೆ ಬಾಪ್. ಈ ವರದಾನದ ಆಧಾರದ ಮೇಲೆ ಸಾಹಸದ ಮೊದಲ ದೃಢ ಸಂಕಲ್ಪ ಮಾಡಿದಿರಿ, ನಾವು ಪವಿತ್ರರಾಗಲೇಬೇಕು ಎಂದು. ತಂದೆ ಪದಮಾಗುಣ ಸಹಾಯ ಕೊಟ್ಟಿದ್ದಾರೆ. ತಾವು ಆತ್ಮಗಳು ಅನೇಕ ಬಾರಿ ಪವಿತ್ರರಾಗಿದ್ದೀರಿ. ಮುಂದೆಯೂ ಆಗಿರುವಿರಿ. ಅನೇಕ ಬಾರಿಯ ಸ್ಮೃತಿ ಇದೆ. ಸಮರ್ಥರಾಗಿರುವಿರಿ. ಜನ ಯಾವ ಮಾತನ್ನು ಕಷ್ಟ ಎನ್ನುತ್ತಾರೆ ಅದನ್ನು ನೀವು ಅತಿ ಸಹಜವೆಂದು ಹೇಳುವಿರಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.